ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಶುಕ್ರವಾರ ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈವ್ನಿಂಗ್ ಟೈಮ್ನಲ್ಲಿ ಸಿಟೌಟ್ಗೆ ಹೋಗಿದ್ದೆ. ಆಗ ಎಷ್ಟು ಗಾಳಿ ಅಂತೀರಾ ನೋಡಿ, ಆ ಗರಿಗಳೆಲ್ಲ ಹೇಗೆ ಅಲ್ಲಾಡ್ತಾ ಇದ್ದಾವೆ. ಇದು ನಮ್ಮ ಗಿಡದ ಹೂವು, ಎಷ್ಟು ಅಗಲವಾಗಿ ಬಿಟ್ಟಿದೆ ಅಲ್ವಾ. ನನಗಂತೂ ಈ ಥರದ ಹೂವು ಅಂದರೆ ತುಂಬ ಇಷ್ಟ ಆಗತ್ತೆ. ನೋಡಿ ನೋಡಿ ಎಷ್ಟು ಗಾಳಿ ಇದೆ ಅಂತ. ಏನಾದರೂ ಬಟ್ಟೆಗಳಿಗೆ ಕ್ಲಿಪ್ ಹಾಕಲಿಲ್ಲ ಅಂದರೆ ಆ ಕಡೆ ಈ ಕಡೆ ಮನೆಗೆ ಬಟ್ಟೆಗಳು ಬೀಳೋದಂತೂ ಗ್ಯಾರಂಟಿ. ಮೊನ್ನೆ ನಾನು ತೋರಿಸಿದ್ದೆ, ಮೇಲ್ಗಡೆ ತುಂಬ ಸೌಂಡ್ ಆಗ್ತಾ ಇದೆ, ಪಕ್ಕದ ಮನೆ ಕೆಲಸ ನಡೀತಾ ಇದೆ ಅದರಿಂದ. ಇಷ್ಟು ಹೊತ್ತು ಸೌಂಡೇ ಇರಲಿಲ್ಲ. ಈಗ ನಾನು ಇದು ಶುಕ್ರವಾರದ ವ್ಲಾಗ್ ಅಲ್ವಾ, ಈ ದಿನವೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡೋಣ ಅಂತ ಕೂತ್ಕೊಂಡ್ರೆ ತುಂಬ ಸೌಂಡ್ ಆಗ್ತಾ ಇದೆ. ಹಾಗೆ ನಾನು ಈ ಗಿಡಗಳನ್ನೆಲ್ಲ ತೋರಿಸಿದ್ದೆ, ಪಕ್ಕದ ಮನೆಯಲ್ಲಿ ಸಿಮೆಂಟ್ ಬಿದ್ದು ಹೀಗೆ ಆಗಿದೆ ಅಂತ ಹೇಳಿ. ನೋಡಿ, ಸಿಮೆಂಟ್ ಬಿದ್ದ ಗಿಡಗಳನ್ನೆಲ್ಲ ಅರ್ಧ ಕಟ್ ಮಾಡಿದ್ದಕ್ಕೆ ಇಷ್ಟು ವೇಸ್ಟ್ ಸಿಕ್ಕಿದೆ. ಫೋನಲ್ಲಿ ಕಡಿಮೆ ಕಾಣ್ತಾ ಇದೆ, ಆದರೆ ಅಲ್ಲಿ ತುಂಬ ಜಾಸ್ತಿ ವೇಸ್ಟ್ ಇತ್ತು. ಹಾಗೆ ಗುರುವಾರ ರಾತ್ರಿಯೇ ನಾನು ಎಲ್ಲವನ್ನು ಕ್ಲೀನ್ ಮಾಡಿ ರಂಗೋಲಿಯನ್ನು ಬಿಟ್ಟಿದ್ದೆ. ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ನಾನು ಒಂದು 4:15ಗೆ ಎದ್ದು ದೇವ್ರ ಮನೆಯೆಲ್ಲ ಮತ್ತೆ ಒರೆಸ್ಕೊಂಡು ಹೂವನ್ನು ಇಟ್ಟು ದೇವ್ರ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ತುಳಸಿ ಹತ್ತಿರ ಹಾಗೆ ಹೊಸ್ತಿಲ ಹತ್ತಿರ ಎಲ್ಲ ಹೂವನ್ನು ಇಟ್ಟು ಪೂಜೆಗೆ ರೆಡಿ ಮಾಡೋಷ್ಟೊತ್ತಿಗೆ ಒಂದು 5:15 ಆಗಿತ್ತು. ಈಗ ಪೂಜೆ ಎಲ್ಲ ಆಯಿತು. ನಾನು ದೇವ್ರ ಮನೆಯಲ್ಲಿ ಸ್ವಲ್ಪ ಟೈಮ್ ಕೂತಿದ್ದಾಗ ತೆಗೆದಿರೋ ವಿಡಿಯೋ ನೋಡಿ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಈ ದಿನ ಆಷಾಢ ಶುಕ್ರವಾರ ಅಂದರೂ ಸಹ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆನೇ ಇರುತ್ತೆ. ಇನ್ನೂ ಯಾರೂ ಎದ್ದಿರಲಿಲ್ಲ, ಆದ್ದರಿಂದ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಈಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಮಗಳು ಕಾಲೇಜ್ಗೆ ಹೋಗಬೇಕಲ್ವಾ, ಅದರಿಂದ ನಾನು ಈ ದಿನ ಉಪ್ಪಿಟ್ಟು ಮತ್ತು ಬಾಳೆಹಣ್ಣು ಹಾಕಿಬಿಟ್ಟು ಸಜ್ಜಿಗೆ ಮಾಡ್ತಾ ಇದ್ದೀನಿ. ಬನಾನಾ ಸಜ್ಜಿಗೆ ಮತ್ತು ರವೆ ಉಪ್ಪಿಟ್ಟು. ಸಜ್ಜಿಗೆಗೂ ಸಹ ರವೆ ಹಾಕ್ತೀವಿ. ಈಗ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ನಾನು ಕುದಿಯೋದಕ್ಕೆ ನೀರಿಟ್ಟಿದ್ದೀನಿ, ಕುಡಿಯೋದಕ್ಕೆ ಬೇಕಲ್ವಾ, ಅದರಿಂದ. ಯಾವುದೋ ಬೈಕ್ ಸೌಂಡ್ ಆಗ್ತಾ ಇದೆ. ಆ ಕಡೆ ಸ್ಟವ್ನಲ್ಲಿ ಕಾಫಿಗೆ ಅಂತ ಹಾಲಿಟ್ಟಿದ್ದೀನಿ. ಈಗ ಎಲ್ಲ ಕೆಲಸಗಳು ಒಂದೊಂದೇ ನಡೀತಾ ಇದೆ. ನಾನು ಹಸಿಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ, ಉಪ್ಪಿಟ್ಟಿಗೆ ಬೇಕಲ್ವಾ, ಅದರಿಂದ. ಪಕ್ಕದಲ್ಲಿ ಈರುಳ್ಳಿ ಹೆಚ್ಚೋದಕ್ಕೂ ಇಟ್ಟಿದ್ದೀನಿ. ಏನೇನು ಬೇಕು ವಸ್ತುಗಳು ಅಂದರೆ ಸಾಸಿವೆ, ಜೀರಿಗೆ, ಅರಿಶಿನದ ಪುಡಿ ಎಲ್ಲವನ್ನು ತೆಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡೋದು ಸಹಜವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ನಾನೇನು ವಿವರಿಸೋದಕ್ಕೆ ಹೋಗೋದಿಲ್ಲ. ಹಾಗೆ ಮ್ಯೂಸಿಕ್ ಹಾಕ್ತೀನಿ, ವಿಡಿಯೋ ನೋಡ್ತಾ ಹೋಗಿ.
ಈಗ ತಿಂಡಿ ರೆಡಿಯಾಗಿದೆ. ಉಪ್ಪಿಟ್ಟಿಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಂತೂ ತುಂಬ ರುಚಿಯಾಗಿರುತ್ತೆ. ಉಪ್ಪಿಟ್ಟು ಮತ್ತು ಬನಾನಾ ಸಜ್ಜಿಗೆ ರೆಡಿಯಾಗಿದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ನಿಮ್ಮಲ್ಲಿ ಯಾರ್ಯಾರು ಏನೇನು ಮಾಡಿದ್ರಿ? ಈ ವಿಡಿಯೋ ನೋಡಿದರೆ ಕಾಮೆಂಟ್ನಲ್ಲಿ ತಿಳಿಸಿ. ಯಾರ್ಯಾರ ಮನೇಲಿ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಯನ್ನು ವಾಶ್ಗೆ ಹಾಕಿಬಿಟ್ಟು ಹಾಗೆ ಇನ್ನೇನಾದರೂ ಕೆಲಸ ಇರುತ್ತೆ ಅಲ್ವಾ, ಸಣ್ಣ ಪುಟ್ಟದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟು ಸಹ ತಗೊಂಡು ಮಧ್ಯಾಹ್ನದ ಮೇಲೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿ ಮೊಟ್ಟೆಗಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಮೊಟ್ಟೆ ಗಲೀಜಾಗಿರುತ್ತೆ ಅಲ್ವಾ, ಸ್ವಲ್ಪ ನೆನೆಸಿಟ್ಟು ವಾಶ್ ಮಾಡೋಣ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಸ್ಟವ್ನಲ್ಲಿ ನಾನು ಅನ್ನಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಇನ್ನೊಂದು ಸ್ಟವ್ನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ಮುದ್ದೆಗೆ ನೀರು ಮತ್ತು ಅಕ್ಕಿ ತರಿ ಹಾಕಿ ಅಕ್ಕಿ ತರಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಮೊಟ್ಟೆ ಸಾಂಬಾರು ಸಹ ಎಲ್ಲರೂ ಮಾಡೋ ಹಾಗೇ ನಾನು ಮಾಡಿರೋದು. ಇದು ಬೇಳೆ ಹಾಕಲ್ಲ ಅಲ್ವಾ, ಅದಕ್ಕೆ ಮೊಟ್ಟೆ ಸಾಂಬಾರು ಅಂತ ಹೇಳಬಾರ್ದು, ಮೊಟ್ಟೆ ಸಾರು ಅಂತ ಹೇಳಬೇಕು. ಸೊ ಮೊಟ್ಟೆ ಸಾರು ಸಹ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಹೇಗೆ ಮಾಡೋದು ಅಂತ ಹೇಳಿ. ನಾನೇನು ವಿವರಿಸೋಕ್ಕೆ ಹೋಗೋದಿಲ್ಲ, ಮ್ಯೂಸಿಕ್ ಹಾಕ್ತೀನಿ, ಈ ವಿಡಿಯೋ ನೋಡಿ.
ಈಗ ಅನ್ನ ಆಯಿತು, ಸಾರಾಯಿತು, ಹಾಗೆ ಮುದ್ದೆಯನ್ನು ತಿರುಗಿಸ್ತಾ ಇದ್ದೀನಿ. ಮುದ್ದೆಯನ್ನು ಕಟ್ಟಿ ಹಾಟ್ ಬಾಕ್ಸ್ಗೆ ಹಾಕಿದ್ದಾಯಿತು. ನಂತರ ಊಟ ಮಾಡೋ ಟೈಮ್. ಬನ್ನಿ ಎಲ್ಲರೂ ಊಟ ಮಾಡೋಣ, ಮುದ್ದೆ ತಿಂದು ಗಟ್ಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.